ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಡಿ ಕೆ ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ ಕಡೆಯಿಂದ ಹೋರಾಟವನ್ನು ಮಾಡಿ ಪಕ್ಷವನ್ನು ಕಟ್ಟಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಜೊತೆಗೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ನಂಬರ್ 1 ಸರ್ಕಾರ ಆಗಿರ್ತಕ್ಕಂಥ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ರಾಜ್ಯದ ಹೆಮ್ಮೆಯ ಸರ್ಕಾರವಾಗಿ ಅದರ ಉಪಮುಖ್ಯಮಂತ್ರಿ ಕೆಲಸ ಮಾಡ್ತಿದ್ದಾರೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಯುವ ಕಾಂಗ್ರೆಸ್ನ ಮಿತ್ರರು ಇವತ್ತು ಆಸ್ಪತ್ರೆ ಎಲ್ಲ ಬಡ ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಆರೋಗ್ಯ, ಅಧಿಕಾರ, ಐಶ್ವರ್ಯ ಎಲ್ಲವೂ ಲಭಿಸಲಿ, ಹಾಗೆ ಜನಸೇವೆ ಮಾಡ್ತಕ್ಕಂಥ ಭಾಗ್ಯ ಕೂಡ ನಮ್ಮೆಲ್ಲರ ಪಾಲಿಗೆ ಸಿಗಲಿ, ಇನ್ನೂ ಅವರಿಂದ ಹೆಚ್ಚು ಸೇವೆ ಮಾಡಿಸ್ಕೊಳ್ತಕ್ಕಂಥ ಅವಕಾಶಗಳು ಇನ್ನು ಒದಗಿ ಬರಲಿ ಅನ್ನೋ ಉದ್ದೇಶದಿಂದ ಶೃಂಗೇರಿ ಕ್ಷೇತ್ರದ ಕೊಪ್ಪಳ ಆಸ್ಪತ್ರೆಯಲ್ಲಿ ಇವತ್ತು ಬಡ ರೋಗಿಗೆ ಹಣ್ಣುಗಳನ್ನು ಕೊಟ್ಟಿದ್ದೀವಿ. ಈಗ 4:30 ಗಂಟೆಗೆ ಎನ್ ಆರ್ ಪುರದ ಅನಾಥಾಶ್ರಮ ಇದೆ, ಅಲ್ಲಿ ಅವರಿಗೆ ಹಣ್ಣುಗಳನ್ನು ವಿತರಣೆ ಕಿಟ್ ಹಣ್ಣನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಯುವ ಕಾಂಗ್ರೆಸ್ನ ಮಿತ್ರರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಯುವ ಕಾಂಗ್ರೆಸ್ನ ಹೋರಾಟಗಳು ಬರ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ, ಪಕ್ಷ ಸಂಘಟನೆ ಮಾಡ್ತಕ್ಕಂಥ, ಬಡವರ ಪರ ಧ್ವನಿ ಆಗ್ತಕ್ಕಂಥ, ದುರ್ಬಲರಿಗೆ ನೆಲೆಯಾಗಿ ನಿಲ್ತಕ್ಕಂಥ ಕಾರ್ಯದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ಲ ಯುವ ಮಿತ್ರರಿಗೆ, ನಮ್ಮ ವಿಜಯನ ಟೀಮ್ ಏನಿದೆ ಎಲ್ಲ ಯುವ ಮಿತ್ರರಿಗೆ ಎಲ್ಲ ಟೀಮ್ಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಳ್ತೇವೆ. ಯೂತ್ ಕಾಂಗ್ರೆಸ್ ಗೆ ಜೈ, ಡಿ ಕೆ ಶಿವಕುಮಾರ್ ಗೆ ಜೈ, ರಾಹುಲ್ ಗಾಂಧಿ ಗೆ ಜೈ, ಸಿದ್ದರಾಮಯ್ಯ ಗೆ ಜೈ, ರಾಜೇಗೌಡರಿಗೆ ಜೈ, ಸುಧೀರ್ ಕುಮಾರ್ ಮುರಳಿಗೆ ಜೈ.